ಲೋಕಸಭಾ ಚುನಾವಣೆಯ ನಂತರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಸಂಘಟನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳೋದಕ್ಕೆ ಯಾವಾಗಲೂ ಕೂಡ ಸನ್ನದ್ಧವಾಗಿರುತ್ತೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಚುನಾವಣಾ ಅವಲೋಕನ ಸಭೆ ಇದೆ. ಈ ಸಭೆಯಲ್ಲಿ ರಾಜ್ಯ ಪದಾಧಿಕಾರಿಗಳು ಮತ್ತು ಸಂಘಟನಾ ಕಾರ್ಯದರ್ಶಿಗಳು ಭಾಗವಹಿಸಿರ್ತಾರೆ. ಮಧ್ಯಾಹ್ನ 3 ಗಂಟೆಗೆ 6 ಕ್ಷೇತ್ರಗಳಿಗೆ ನಡೆಯುವಂತಹ ವಿಧಾನ ಪರಿಷತ್ತು ಚುನಾವಣೆಗೆ ಪೂರ್ವ ಸಿದ್ಧತಾ ಸಭೆ ಅದನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಆನಂತರದಲ್ಲಿ ಸಂಜೆ 5:30ಕ್ಕೆ ವಿಧಾನ ಪರಿಷತ್ ರಾಜ್ಯ ಚುನಾವಣಾ ನಿರ್ವಹಣಾ ಸಮಿತಿಯ ಸಭೆ ನಡೆಯುತ್ತೆ. ಸೊ ಚುನಾವಣೆಯ ನಂತರದಲ್ಲಿ ಲೋಕಸಭಾ ಕ್ಷೇತ್ರಗಳನ್ನು ಸುಮಾರು 28ಕ್ಕೆ 28 ಗೆಲ್ಲುವಂತಹ ಸಾಧ್ಯತೆಗಳು ಇತ್ತು. ಅದರಲ್ಲಿ ಎಲ್ಲ ಕಾರ್ಯಕರ್ತರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಸೊ ಮುಂದಿನ ಚುನಾವಣೆಯನ್ನು ಕೂಡ ಅಷ್ಟೇ ಗಂಭೀರವಾಗಿ ತೆಗೆದುಕೊಂಡು ಪಕ್ಷ ಸಂಘಟನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದೆ. ವರಿಷ್ಠರು ಅದನ್ನು ತೀರ್ಮಾನ ಮಾಡ್ತಾರೆ. ಎರಡನೇದಾಗಿ, ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗಿದೆ ಅನ್ನೋದನ್ನ ಇತ್ತೀಚಿನ ಬೆಳವಣಿಗೆಗಳಲ್ಲಿ ನಾವು ಗಮನಿಸಬಹುದು. ರಾಜ್ಯ ಸರ್ಕಾರದ ಜವಾಬ್ದಾರಿ ಈ ರೀತಿಯ ಪ್ರಕರಣಗಳು ನಡೆಯೋದಕ್ಕೆ ಮುಂಚೆನೇ ಗುಪ್ತಚರ ಇಲಾಖೆ ಇದನ್ನ ಸರ್ಕಾರದ ಗಮನಕ್ಕೆ ತರಬೇಕಾಗಿತ್ತು. ಇದನ್ನು ತಡೆಯುವಲ್ಲಿ ಸರ್ಕಾರ ಸೋತು ಹೋಗಿದೆ. ಎರಡನೇದಾಗಿ, ನಿನ್ನೆ SLC ಫಲಿತಾಂಶದಿಂದ ಸಂತೋಷವಾಗಿದ್ದಂತಹ ಹೆಣ್ಣು ಮಗುವಿನ ರುಂಡ ಕತ್ತರಿಸುವಂಥದ್ದಾಗಿದೆ. ಇನ್ನೊಂದು ಕಡೆ ಅಕ್ರಮವಾಗಿ ಭ್ರೂಣ ಹತ್ಯೆಯನ್ನ ಮಾಡುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಯನ್ನು ಕಾಪಾಡೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ಸೋತು ಹೋಗಿದೆ ಅನ್ನುವಂತಹ ಆರೋಪವನ್ನು ಮಾಡ್ತಾರೆ. ಪಕ್ಷದ ಮೈತ್ರಿ ಆಗಿರುವಂಥದ್ದು, ವರಿಷ್ಠರು ತೀರ್ಮಾನ ಮಾಡಿರುವಂಥದ್ದು, ಮುಂದಿನ ಎಲ್ಲ ಚುನಾವಣೆಗಳಿಗೂ ಕೂಡ ಆ ಮೈತ್ರಿ ಮುಂದುವರಿಯುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.